ಟಾರ್ಗೆಟ್ಸ್ ಏನು ಸೆಲೆಕ್ಟ್ ಮಾಡಿದಾರಲ್ಲ, ಇದು ಔಟ್ ಆಫ್ ದ ಬ್ಲೂ ಸೆಲೆಕ್ಟ್ ಮಾಡಿರೋದಲ್ಲ ಟಾರ್ಗೆಟ್ಸ್. ಇವು ನೈನ್ ಪ್ಲೇಸಲ್ಲಿ ಏನಿದೆ ಅಂತ ಹೇಳಿ 9 ಸ್ಥಳಗಳಲ್ಲಿ ಇದ್ದದ್ದು ಏನು ಮಾಡ್ತಾ ಇದ್ರಲ್ಲಿ ಅವರು? ದೀಸ್ ಆರ್ ಆಲ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೆರರಿಸ್ಟ್ ಟ್ರೈನಿಂಗ್ ಕ್ಯಾಂಪ್ಸ್, ಶಿಶುವಿಹಾರಗಳು, ನರ್ಸರಿ. ಹೌದು, ಮತ್ತೆ ಟೆರರ್ ಹೆಡ್ ಕ್ವಾರ್ಟರ್ಸ್. ಯಾರ್ಯಾರಿಗೆ ಪ್ರೊಟೆಕ್ಷನ್ ಕೊಟ್ಟು ಪಾಕಿಸ್ತಾನ ಕೂತ್ಕೊಂಡಿದೆ ಅಲ್ವಾ ಇವತ್ತು, ಯಾವ ಗ್ಲೋಬಲಿ ಡೆಸಿಗ್ನೇಟೆಡ್ ಟೆರರಿಸ್ಟ್, US ಆಗ್ಬೋದು, ರಷ್ಯಾ ಆಗ್ಬೋದು, ಅವ್ರನ್ನ ಡೆಸಿಗ್ನೇಟ್ ಮಾಡಿಬಿಟ್ಟಿದೆ, ಯುನೈಟೆಡ್ ನೇಷನ್ಸ್ ಡೆಸಿಗ್ನೇಟ್ ಮಾಡಿದೆ, ದೇ ಆರ್ ಟೆರರಿಸ್ಟ್ ಅಂತ ಹೇಳ್ಬಿಟ್ಟು. ಆ ಟೆರರಿಸ್ಟ್ನ ಇವತ್ತು ಯಾರನ್ನ ಕಾಪಾಡ್ಕೊಂಡು ಪಾಕಿಸ್ತಾನ ಕೂತಿದೆ ಅಲ್ವಾ, ಅದೇ ಜಾಗಕ್ಕೆ. ನನಗೆ ಒಂದು ಡೌಟ್ ಇದೆ ಸುನಿಲ್, ಪ್ರಾಬ್ಲಮ್ ನೀವು ಕ್ಲಿಯರ್ ಮಾಡ್ತೀನಿ ಅಂತ ನಾನು ಭಾವಿಸಿದ್ದೀನಿ. ಒಂದು ವಿಮಾನದ ಅವಶೇಷವನ್ನು ಅಲ್ಲಿ ಗಮನಿಸುತ್ತೀನಿ. ಹೌದು, ಭಾರತ ಹೇಳಿರೋದೇನು ಅಂದರೆ, ನಾವು ಯಾವುದೇ ಕಾರಣಕ್ಕೂ ಪಾಕಿಸ್ತಾನದ ಸೇನಾ ನೆಲೆಗಳು, ಶಸ್ತ್ರಾಗಾರಗಳು ನಾವು ಅದನ್ನು ಟಾರ್ಗೆಟ್ ಮಾಡಿಲ್ಲ ಅಂತ. ಹಾಗಾದರೆ ಇಲ್ಲಿ ಪಾಕಿಸ್ತಾನ ಯಾವ ಉಗ್ರರನ್ನ ಪೋಷಣೆ ಮಾಡ್ಕೊಂಡು ಬರ್ತಾ ಇತ್ತೋ ಅಲ್ಲಿಯೇ ಅದರ ಯುದ್ಧ ವಿಮಾನ ಇದ್ದು ಅದನ್ನು ಭಾರತದ ಕ್ಷಿಪಣಿಗಳು ಹೊಡೆದು ಉರುಳಿಸಿರೋದಾ ಈಗ ಅಂತ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಪ್ರಕಾರ. ಒಂದು ರೆಸ್ಪಾನ್ಸ್ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಇದು ಅರೌಂಡ್ LOC ತುಂಬಾ ಶೆಲ್ಲಿಂಗ್ ಆಗ್ತಾ ಇದೆ ಈಗ. ಹೌದೌದು, LOC ತುಂಬಾ ಪೂಂಚ್ ಸೆಕ್ಟರ್ ಅಲ್ಲಿ ಈಗ ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ ಪೂಂಚ್ ಸೆಕ್ಟರ್ ಮತ್ತೆ ಇದು ಕಾರ್ಗಿಲ್ ಅಲ್ಲೆಲ್ಲ ಸ್ಟಾರ್ಟ್ ಆಗ್ಬಿಟ್ಟಿದೆ ಆಗ್ಲಿ ಶೆಲ್ಲಿಂಗ್. ಇದು ನಡೆಯುತ್ತೆ, ಯಾಕಂದರೆ ಇಂಟರ್ನ್ಯಾಷನಲ್ ಬಾರ್ಡ್ರಲ್ಲಿ ಆಲ್ರೆಡಿ ಸ್ಮಾಲ್ ಆರ್ಮ್ ಫೈರಿಂಗ್ ಎಕ್ಸ್ಚೇಂಜ್ ಆಗ್ತಾನೆ ಇತ್ತು. ಆಮೇಲೆ ಇದು ಏರ್ಕ್ರಾಫ್ಟ್ ಏನೀಗ ನೀವು ಹೇಳಿದ್ರಿ, ಅದು ಇಂಡಿಯಾ ಅವರ JF-17 ಟಾರ್ಗೆಟ್ ಮಾಡಿದೆ. ಪಾಕಿಸ್ತಾನ ಸಪ್ಲೈ ಮಾಡೋದಲ್ವಾ JF-17? ಚೈನಾ ಪಾಕಿಸ್ತಾನಕ್ಕೆ ಸಪ್ಲೈ ಮಾಡೋದು. JF-17 ಚೈನಾ ಮೇಡ್. ಯಾವ ಪಿಕ್ಚರ್ ಈಗ ಕಾಣಿಸ್ತಾ ಇದೆ ಅದು JF-17 ಎಂಜಿನ್, ಅದು ಅದರ ಎಂಜಿನ್, ಅದು JF-17 ಎಂಜಿನ್, ಅದು ರಷ್ಯಾ ಸಪ್ಲೈ ಆಗೋದು. ಚೈನಾ ಮೇಡ್ JF-17 ರಷ್ಯನ್ ಎಂಜಿನ್. ಓಕೆ, ಆ ಪಿಕ್ಚರ್ ಕ್ಲೀನಾಗಿ ಈಗ ಏನು ನಾವು ಕಂಪ್ಯಾರಿಟಿವ್ ಅನಾಲಿಸಿಸ್ ನಾವು ಮಾಡ್ತಾ ಇದೀವಿ, ಆ ಕಂಪ್ಯಾರಿಟಿವ್ ಅನಾಲಿಸಿಸ್ ಅಲ್ಲಿ ಗೊತ್ತಾಗ್ತದೆ JF-17 ಹ್ಯಾಸ್ ಬೀನ್ ಸ್ಟ್ರಕ್ ಡೌನ್. ಈ F-16 ಇಂದ ಯಾವ ತರದಲ್ಲಿ ಇದು ಭಿನ್ನವಾಗಿರುತ್ತೆ? ಅಮೆರಿಕ ಸಪ್ಲೈ ಮಾಡುತ್ತಲ್ಲ F-16, ಅದಕ್ಕಿಂತ ಯಾವ ರೀತಿ ಭಿನ್ನವಾಗಿರುತ್ತೆ ಇದು? F-16 ಇಸ್ ಮೋರ್ ಅಡ್ವಾನ್ಸ್ಡ್ ಒನ್ ಕಂಪೇರ್ ಟು JF-17. ಎರಡನೇದು, ಅದರಲ್ಲಿ F-16 ಅಲ್ಲಿ ರಷ್ಯನ್ ಮೇಡ್ ಎಂಜಿನ್ ಇಲ್ಲ. ಓಕೆ, ಈಗ ನಾವು ಕಂಪ್ಯಾರಿಟಿವ್ ಅನಾಲಿಸಿಸ್ ಏನು ಮಾಡ್ತಾ ಇದ್ದೀವಿ ಅದನ್ನ ಇಫ್ ಪಾಸಿಬಲ್ ಅದನ್ನ ತೋರಿಸಿದ್ರೆ ನಾನು ಹೇಳ್ತೀನಿ. ಅದು ಬಂದು ರಷ್ಯನ್ ಮೇಡ್ ಎಂಜಿನ್ ಅದು. ಸೊ ಅದು ಕ್ಲಿಯರ್ ಆಗಿ ನಾವು ತೋರಿಸಿದೀವಿ, ಈಗ ಕ್ಲಿಯರ್ ಆಗಿ ನಾವು ತೋರಿಸಿದೀವಿ. ನಾವು ಎಲ್ಲೂ ಈಗಲೂ ಇವನ್ ಅಟ್ ದಿಸ್ ಪಾಯಿಂಟ್ ಇಂಡಿಯಾ ಬಾರ್ಡರ್ ಕ್ರಾಸ್ ಮಾಡಿಲ್ಲ, ಇಂಟರ್ನ್ಯಾಷನಲ್ ಬಾರ್ಡರ್. ಓಕೆ, ಇನ್ನೂನು ನಾವು ಅವ್ರಿಗೆ ಧ್ವಂಸ ಮಾಡಿದೀವಿ. ನಾವು ಈಗಲೂ ರಿಸ್ಟ್ರೆಂಟೇ ತೋರಿಸ್ತಾ ಇದ್ದೀವಿ. ನಮ್ಮ ಫೋರ್ಸಸ್ ಆಗಲಿ, ಇಂಡಿಯನ್ ಆರ್ಮಿ ಆಗಲಿ, ಇಲ್ಲ ಇಂಡಿಯನ್ ಏರ್ ಫೋರ್ಸ್ ಆಗಲಿ, ಇಲ್ಲ ಇಂಡಿಯನ್ ನೇವಿ ಆಗಲಿ, ಈಗ್ಲೂ ಕ್ರಾಸ್ ಮಾಡಿ ಹೋಗಿಲ್ಲ. ಒಂದು ಹೆಜ್ಜೆ ನಮ್ದು ಒಬ್ಬ ಸೈನಿಕ ಹೋಗಿಲ್ಲ, ನಿಂತಿಲ್ಲ. ಎಕ್ಸಾಕ್ಟ್ಲಿ ಏನ್ ನಡೆದಿತ್ತು, ಅದು ಹುಡಿಲಾಗ್ಬೋದು ಇಲ್ಲ ಬಾಲಾಕೋಟಲ್ ಆಗ್ಬೋದು, ನಾವು LOC ಕ್ರಾಸ್ ಮಾಡಿ ನಾವು ಹೋಗಿದ್ವಿ. ಬಟ್ ನಾವ್ ಈ ಸಲ ನಾವು ಬರೀ LOC ಇಲ್ಲಿ ಮಾತ್ರನೇ ನಾವೇನೋ ಮಾಡ್ತೀವಿ ಅಂತ ನಾವ್ ಹೇಳಿಲ್ಲ. ಹಿಂದಿನ ಎರಡು ಏನಿತ್ತು, ಸರ್ಜಿಕಲ್ ಸ್ಟ್ರೈಕ್ ಆಗ್ಬೋದು ಇಲ್ಲ ಬಾಲಾಕೋಟ್ ಸ್ಟ್ರೈಕ್, ದಟ್ ವಾಸ್ ರಿಸ್ಟ್ರಿಕ್ಟೆಡ್ ಕಂಟೈನ್ಡ್ ಆಪರೇಷನ್. ಅದು ನೀವು ಹಂಗೆ ಇದಕ್ಕೆ ಕಂಪೇರ್ ಮಾಡಿದ್ರೆ ದೇ ವರ್ ಆಲ್ ಟೂ ಸ್ಮಾಲ್, ತುಂಬಾ ಸಣ್ಣದು. ಆದ್ರೆ ಈಗ ಏನ್ ನಡೆದಿದೆ ಅಲ್ಲ, ದಿಸ್ ಇಸ್ ಬಿಗ್. 9 sites with precision pinpoint targeting, with missiles, hammer missiles, is not a small thing. ಅಂದರೆ ಇಲ್ಲಿ ನನ್ನ ಪಾಯಿಂಟ್ ಏನಂತ ಹೇಳಿದ್ರೆ, ಇಲ್ಲಿ ನಾವು ಹೆಜ್ಜೆ ಹಿಡಿದಿರೋಣ ಈ ಮಟ್ಟದ ಹಾನಿ ನಾವು ಮಾಡಬಹುದಾದ್ರೆ, ಹೆಜ್ಜೆ ಇಟ್ಟರೆ ಆ ಕಥೆ ಬೇರೆನೇ ಇರುತ್ತೆ. ದೊಡ್ಡ ಹಾವಳಿ ಆಗ್ಬಿಡುತ್ತೆ. ಆ ಹಾವಳಿಯನ್ನು ಅವರು ಎಚ್ಚೆತ್ಕೊಳ್ಳೋಕ್ಕೂ ಸಾಧ್ಯ ಇರೋ ರೀತಿಯಲ್ಲಿ ಮಾಡಬಹುದಾಗಿದೆ. ಆಲ್ರೆಡಿ ಗೊತ್ತಾಗಿದೆ. ಬಟ್ ಒಂದು ಗೌರ್ಮೆಂಟ್ನ ನಾವು ಪಾಕಿಸ್ತಾನ್ ಪಾಯಿಂಟ್ ಆಫ್ ವ್ಯೂ ನಾವು ಥಿಂಕ್ ಮಾಡಿದಾಗ, ಪಾಕಿಸ್ತಾನದ ಅಲ್ಲಿನ ಸರ್ಕಾರವೋ ಅಲ್ಲಿನ ಸೈನ್ಯದ ಮುಖ್ಯಸ್ಥನೋ ಅವನಿರ್ತಕ್ಕಂಥ ದೊಡ್ಡ ಹೊಣೆಗಾರಿಕೆ ಏನು ಅಂದರೆ, ನೀನೇನು ಮಾಡಿದೆ ಅಂತ ದೇಶ ಕ್ವಶನ್ ಮಾಡ್ತಿರ್ತಾವೆ ಅವನಿಗೆ. ಬಂದ್ರಪ್ಪ ಅವರು ಒಂದು ಹೆಜ್ಜೆ ಹಿಡ್ದೇನೆ 9 ಸ್ಥಳನ ಗುರಿಯಾಗಿಸ್ಕೊಂಡು ಹೊಡೆದ್ರು. 9 ಅಲ್ಲ, ಇಂಡಿಯಾ ಮನಸ್ಸು ಮಾಡೋ 90 ಸ್ಥಳಗಳ ಮೇಲೆ ಕೂಡ ಹೊಡೆಯಬಲ್ಲರವರು. ಇಡೀ ಪಾಕಿಸ್ತಾನಕ್ಕೇನೆ ಕೂತಲ್ಲೇ ಬರೀ ಮಿಸೈಲ್ಗಳಿಂದ ಧ್ವಂಸ ಮಾಡಿ ಹಾಕಬಲ್ಲರು. ಆಲ್ರೆಡಿ ಜಲಯುದ್ಧ ಶುರುವಾಗಿ ಬಹಳ ದಿನಗಳಾಗಿದೆ. ನೀರಿನಿಂದ, ಗಾಳಿಯಿಂದ, ಮಿಸೈಲ್ ಬಂದಿರೋದು ಗಾಳಿಯಿಂದ, ಬೆಂಕಿ, ಅಗ್ನಿ, ಜಲ, ವರುಣ, ಈ 3 ದೃಷ್ಟಿಯಿಂದ ನೋಡಿದಾಗ, ಅಂದರೆ ನಾವು ಬೆಂಕಿ ಈ ದೃಷ್ಟಿಯಿಂದ ನೋಡಿದಾಗಲೂ ಕೂಡ ವಾಯು ದಾಳಿ ನಡೆದು ಹೋಗಿದೆ. ಈಗ ರಿಟಾಲಿಯೇಷನ್ ಅಂತ ಬಂದಾಗ LOCಲಿ ಹೆವಿ ಎಕ್ಸ್ಚೇಂಜ್ ನಡೀತಿದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಆ ಕಡೆಯಿಂದನೂ ಕ್ಷಿಪಣಿಗಳು ಒಂದು ವೇಳೆ ಬರುವುದಾದರೆ ಕ್ಷಿಪಣಿ ನಿರೋಧಕ ವ್ಯವಸ್ಥೆ ನಮ್ಮಲ್ಲಿ ಹೇಗಿದೆ? ಯಾಕೆಂದರೆ ಜನ ಪ್ಯಾನಿಕ್ ಆಗಿರ್ತಾರೆ ಸುನಿಲ್, ಯಾಕೆಂದರೆ ನೀವು ಲೆಫ್ಟಿನೆಂಟ್ ಕರ್ನಲ್ ಆಗಿದ್ದಂಥವ್ರು. ಸೊ ಈಗ ನಮ್ಮ ಕಡೆಯಿಂದ ನಮ್ಮ ದೇಶದ ಜನತೆಗೆ ವಿ ಆರ್ ವಿತ್ ಯು ಅಂತ ನಾವು ನಿಮಗೆ ಮೆಸೇಜ್ ಕೊಟ್ಟಾಗಿದೆ. ನಿಮ್ಮ ರಕ್ಷಣೆಗೆ ನಾವಿದ್ದೀವಿ ಅಂತ ನಿಮ್ಮಿಂದ ಕೂಡ ನಮಗೆ ಮೆಸೇಜ್ ಇರುತ್ತೆ. ಸೊ ಇದು ಹೇಗೆ ಅಂತ? ಒಂದು ದೇಶದ ಏರ್ ಡಿಫೆನ್ಸ್ ಅನ್ನೋದಿರುತ್ತಲ್ಲ, ಬೇಸಿಕ್ಲಿ ನಾನು ಏರ್ ಡಿಫೆನ್ಸ್ ಅಂತ ಹೇಳಿದ್ರೆ ಅದು ನಾಟ್ ಪ್ರೊಟೆಕ್ಷನ್ ಫ್ರಮ್ ಮಿಸೈಲ್ಸ್, ಆದರೆ it is a protection from the air attacks, enemy aircraft in the attack.
ಏನು ಬರುತ್ತೆ ಅದಕ್ಕೋಸ್ಕರ. ಓಕೆ. ನನಗೆ ಅನ್ನಿಸ್ತಿರೋ ಅಂದರೆ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಪ್ರಕಾರ ಈಗ ಏನೇನು ನಾವು ಟೈಮ್ ತೊಗೊಂಡ್ವಲ್ಲ ಈಗ ಓಕೆ, ಈ ಟೈಮ್ ನಾವು ಪ್ರಿಪ್ರೇಷನ್ಗೆ ತೊಗೊಂಡಿದ್ವಿ. ಐ ವಿಲ್ ನಾಟ್ ಸೇ ಈಗ ಅವ್ರ ಕಡೆಯಿಂದ ಮಿಸೈಲ್ ಬಂದರೆ ಇಂಡಿಯಾ ಲ್ಯಾಂಡ್ ಆಗ್ದಂಗೆ ನಮ್ಮ ಹತ್ರ ಐರನ್ ಡೋಮ್ ಸಿಸ್ಟಮ್ ಇಲ್ಲ, ಲೆಟ್ಸ್ ಅಕ್ಸೆಪ್ಟ್ ಇಟ್. ಓಕೆ, ಕ್ರೂಸ್ ಮಿಸೈಲ್ಸ್ಗೆ. ಆದರೆ ICBMs, ದ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅವ್ರ ಹತ್ರ ದಟ್ಸ್ ಎ ಡಿಫ್ರೆಂಟ್ ಮ್ಯಾಟರ್. ಬ್ಯಾಲಿಸ್ಟಿಕ್ ಮಿಸೈಲ್ ಇಟ್ಸ್ ಎ ಡಿಫ್ರೆಂಟ್ ಡಿಸ್ಕಷನ್ ಆಲ್ ಟುಗೆದರ್. ಆ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಏನಾದರೂ ಪಾಕಿಸ್ತಾನ ಟ್ರೈ ಮಾಡಿದ್ರೆ ಓಕೆ, ಅದನ್ನ ಹೊಡೆದುರುಳಿಸೋಕ್ಕೆ ನಮ್ಮ ಹತ್ರ ಆಲ್ರೆಡಿ ನಮ್ಮ S-400 ನಮ್ಮ ಹತ್ರ ಸಿಸ್ಟಮ್ಸ್ ರೆಡಿ ಇದೆ. ಓಕೆ, ಅರ್ಥ ಆಯ್ತಾ? ಐ ಮೀನ್ ಲಾರ್ಜ್ ಡೆವಾಸ್ಟೇಷನ್ ಏನಾಗುತ್ತೆ ಅಂತ ರಿಟಾಲಿಯೇಷನ್ ಇರುತ್ತೆ. ಈಗ ಇಂಡಿಯಾ ಹೇಳೋದು ಸುನಿಲ್, ಇಂಡಿಯಾ ಹೇಳ್ತಿರೋದು ನಾನು ನೋಡಪ್ಪ ನಿನ್ನ ದೇಶದ ಮೇಲೆ ಅಟ್ಯಾಕ್ ಮಾಡಿಲ್ಲ, ಹೌದು, ನಾನು ನಿನ್ನ ಮಿಲಿಟರಿ ಕ್ಯಾಂಪ್ಗಳ ಮೇಲೆ ಅಟ್ಯಾಕ್ ಮಾಡಿಲ್ಲ, ಹೌದು, ಅಟ್ಯಾಕ್ ಮಾಡಿರೋದು ಉಗ್ರರ ನೆಲೆಗಳ ಮೇಲೆ ಮಾತ್ರ ಅಂತ ಬಂದಾಗ ಪಾಕಿಸ್ತಾನ ಆಲ್ ಔಟ್ ಆಗಿ ಇಂಡಿಯಾ ಮೇಲೆ ನಾನು ದಾಳಿ ಮಾಡಿಬಿಡ್ತೀನಿ, ಕ್ಷಿಪಣಿ ಹಾರಿಸ್ಬಿಡ್ತೀನಿ, ಭಾರತದ ನಾಗರಿಕ ನೆಲೆಗಳು ಸೇನಾ ನೆಲೆಗಳನ್ನು ಉಡಾಯಿಸ್ಬಿಡ್ತೀನಿ ಅಂತ ಹೊರಟಾಗ ಅಂತಾರಾಷ್ಟ್ರೀಯ ಸಮುದಾಯದ ಪ್ರೆಷರ್ ಅದಕ್ಕಿರಲ್ವಾ? ಇದು ಬರೀ LOCಗೆ ಮಾತ್ರ ಈ ಚಕಮಕಿಗಳು ಸೀಮಿತವಾಗಿರುತ್ತಾ ಅಂತ? ಈಗ ನಿನ್ನೆ ನೀವು ನೋಡಿದಾಗೆ ನಿಮಗೆ ಗೊತ್ತಿರ್ಬೋದು, ವೆರಿ ರೀಸೆಂಟ್ಲಿ ಪಾಕಿಸ್ತಾನ 2 ಮಿಸೈಲ್ ಟೆಸ್ಟ್ ಮಾಡ್ತು. ನಿನ್ನೆ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಭದ್ರತಾ ಮಂಡಳಿ ನೀನೇನಕ್ಕೆ ಮಾಡಿದೆ ಅಂತ ಕೇಳಿದ್ರೆ ಪಾಕಿಸ್ತಾನಕ್ಕೆ ಹೇಳೋ ಉತ್ತರನೇ ಇರಲಿಲ್ಲ. ಅವರ ಸ್ಪೋಕ್ಸ್ ಪರ್ಸನ್ ಲಿಟರಲಿ ಪಾಕಿಸ್ತಾನ ಅದು ಯಾವತ್ತೂ ಕೂಡ ಅದು ಅವರು ಅದಕ್ಕಿಂತ ಜಾಸ್ತಿ ಅವ್ರು ಇನ್ನೇನು ಮಾಡೋಕ್ಕಾಗಲ್ಲ. ಓಕೆ, ಲಿಟ್ರಲಿ ಪಾಕಿಸ್ತಾನ್ ಸ್ಪೋಕ್ಸ್ ಪರ್ಸನ್ ಆಲ್ಮೋಸ್ಟ್ ಹತ್ಬಿಟ್ಟಿದ್ದಾನೆ. ಓಕೆ, ಪ್ರೆಸ್ ಕಾನ್ಫರೆನ್ಸ್ ಏನು ಮಾಡ್ದ ಅದಾದ್ಮೇಲೆ ಓಕೆ, ಆ ಪರಿಸ್ಥಿತಿಯಲ್ಲಿ ಅವರು ಇದ್ದಾರೆ. ಈಗ ರಿಟಾಲಿಯೇಷನ್ ಅಂತ ಹೇಳ್ಬಿಟ್ಟು ಬಂದಾಗ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ, ಆ್ಯಂಡ್ ಅವರಿಗೂ ಅವ್ರ ಜನಕ್ಕೆ ಉತ್ತರ ಕೊಡಬೇಕಾಗಿರುತ್ತೆ. ಈಗ ನಮ್ಮಲ್ಲಿ ಹೇಗಿರ್ತಾರೋ ಜನ ಅಲ್ಲೂ ಹಾಗೆ ಇರ್ತಾರೆ, ಅವ್ರಿಗೆ ಗೊತ್ತಿರಲ್ಲ ಏನು ನಡೀತಿರುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಪಾಕಿಸ್ತಾನ ಇರೋ ಪರಿಸ್ಥಿತಿಯಲ್ಲಿ ಈಗ ಎಕ್ಸಾಂಪಲ್ ನೀವು ಸ್ಕೈ ನ್ಯೂಸ್ ನೋಡಿ, ಸ್ಕೈ ನ್ಯೂಸಲ್ಲಿ ಅವರ ಒಬ್ಬ ಮಿನಿಸ್ಟರ್ ಬಂದ್ಬಿಟ್ಟು ಹೇಳ್ತಿದ್ದಾನೆ, ವಿ ಹ್ಯಾವ್ ಶಾಟ್ ಡೌನ್ 2 ಇಂಡಿಯನ್ ಮಿಲಿಟರಿ ಪ್ಲೇನ್ಸ್ ಅಂತ. ಐ ಡೋಂಟ್ ನೋ ಇಫ್ ಯು ಆರ್ ಅವೇರ್ ಆರ್ ನಾಟ್, ಹಿ ಇಸ್ ಕ್ಲೇಮಿಂಗ್ ಇಟ್ ಸ್ಕೈ ನ್ಯೂಸಲ್ಲಿ. ಅರ್ಥ ಆಯ್ತಾ? ಎಷ್ಟು ಸತ್ಯ ಅಂತ ನನಗೆ ಗೊತ್ತಿದೆ, ಅವ್ರ ದೇಶಕ್ಕೋಸ್ಕರ ಅವ್ನು ಹೇಳ್ತಾ ಇರ್ತಾನೆ. ಆದ್ರೆ ಅದೇ ಆಂಕರ್ ಅವನ್ನ ರಿಟರ್ನ್ ಗ್ರಿಲ್ ಮಾಡ್ತಿದ್ರೆ ಅವನ ಹತ್ರ ಆನ್ಸರ್ ಇಲ್ಲ. ನಿಮ್ಮ ಮಿನಿಸ್ಟರ್ಸೇ ಹೇಳಿದ್ದಾರೆ, ನಿಮ್ಮ ಡಿಫೆನ್ಸ್ ಮಿನಿಸ್ಟರ್ ಹೇಳಿದಾನೆ, ಮತ್ತೆ ಬಿಲಾವಲ್ ಭುಟ್ಟೋ ಹೇಳಿದಾನೆ, ನಾವು ಟೆರರ್ ಕ್ಯಾಂಪ್ಸ್ ಐ ಮೀನ್ ಟೆರರಿಸ್ಟ್ಗಳೇನಿದ್ದಾರೆ, ನಾವು ವಿ ವರ್ ಡೂಯಿಂಗ್ ದ ಡರ್ಟಿ ಜಾಬ್ ಫಾರ್ US ಬೈ ಪ್ಲಾಂಟಿಂಗ್ ಟೆರರಿಸ್ಟ್ ಅಂತ. ಎಸ್, ನೀವೇನು ಈಗ ಹೇಳ್ತಾ ಇದ್ದೀರಾ ಒಂದೇ ಒಂದು ಟೆರರ್ ಕ್ಯಾಂಪ್ ಪಾಕಿಸ್ತಾನದಲ್ಲಿ ಇಲ್ಲ ಅಂತ ನೀನು ಹೇಳ್ತಿದ್ಯಾ. ಈಗ ನಿನ್ನನ್ನೇ ನೀನು ಕಾಂಟ್ರಡಿಕ್ಟ್ ಮಾಡ್ಕೋತಾ ಇದೆಯಲ್ಲ. ಸ್ಕೈ ನ್ಯೂಸಲ್ಲಿ ಇದು ನಡೀತಾ ಇದೆ ಈಗ, ಆ್ಯಂಡ್ ಹಿ ಹ್ಯಾಡ್ ನೋ ಆನ್ಸರ್. ಆ ಗ್ರಿಲ್ಲಿಂಗ್ ನಡೀತಾ ಇದೆ ಅಂದರೆ ಒಂದು ದೇಶದ ಮಿನಿಸ್ಟರ್ಗೆ ಒಬ್ಬ ನ್ಯೂಸ್ ಆಂಕರ್ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ ಅಂದರೆ ಫಸ್ಟ್ಲಿ ಅವ್ರು ಯಾವ ಲೆವೆಲ್ಗೆ ಇನ್ಫಾರ್ಮ್ಡ್ ಆಗಿದ್ದಾರೆ, ಸೆಕೆಂಡ್ಲಿ ಇನ್ ಯಾವ ಲೆವೆಲ್ಗೆ ಸುಳ್ಳು ಹೇಳ್ತಾ ಇದ್ದಾರೆ, ದಟ್ ಈಸ್ ದ ಕ್ವೆಶ್ಚನ್. ಅಕಾರ್ಡಿಂಗ್ ಟು ಲೆಫ್ಟಿನೆಂಟ್ ಕರ್ನಲ್ ಸುನಿಲ್ ಪ್ರಕಾರ, ನಾನು ಆ ದಾಟಿಲಿ ಹೋದಾಗ ಪಾಕಿಸ್ತಾನ ಯಾವುದೇ ಕಾರಣಕ್ಕೂ ಭಾರತದ ಮೇಲೆ ಭಾರತದ ನಗರಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡೋಕ್ಕೆ ಬರಲ್ಲ, ಅಂತಾರಾಷ್ಟ್ರೀಯ ಸಮುದಾಯದ ಬಹಿಷ್ಕಾರ ಫೇಸ್ ಮಾಡಬೇಕಾಗತ್ತೆ, ದಿಗ್ಬಂಧನ ಫೇಸ್ ಮಾಡಬೇಕಾಗತ್ತೆ ಅಂತ ಹೇಳಿ ಪ್ರಾಪರ್ ರೀಸನ್ ಇಲ್ಲದೆ ಇಂಡಿಯಾ ಕ್ಲಿಯರಾಗಿ ಹೇಳ್ತಾ ಇದೆ. ಬಟ್ ಪಾಕಿಸ್ತಾನ ಹೇಳುತ್ತೆ ಇಂಡಿಯಾ ಹೇಳೋದು ಉಗ್ರರ ನೆಲೆಗಳು ಅಂತ, ಉಗ್ರರ ನೆಲೆ ಅಂತ ಒಂದು ಬ್ಯಾಡ್ಜನ್ನು ಹಾಕಿಬಿಟ್ಟು ಇಲ್ಲಿ ನಮ್ಮ ಜನ ಸಾಯಿಸಿದ್ದಾರೆ, ಇಲ್ಲಿ ನಮ್ಮ ಯುದ್ಧ ವಿಮಾನವನ್ನು ಹೊಡೆದು ಹಾಕಿದ್ದಾರೆ. ಈ ಯುದ್ಧ ವಿಮಾನದ ವಿಚಾರ ಇಟ್ಕೊಂಡ್ರೆ ಇದು ಯಾವ ಥರ ಒಂದು ರೀತಿಯಲ್ಲಿ ಕಾಂಪ್ಲಿಕೇಶನ್ಸ್ ಆಗಬಹುದು ಅಂತ ಅವ್ರ ಪ್ರಕಾರ. ಒಂದು ಯುದ್ಧ ವಿಮಾನ, ನಾವು ಭಾರತ ಹೇಳ್ತಿರೋದು ಸೇನಾ ನೆಲೆಯನ್ನು ಟಾರ್ಗೆಟ್ ಮಾಡಿಲ್ಲ ಅಂತ, ಮತ್ತು ಯುದ್ಧ ವಿಮಾನ ಉಗ್ರರ ನೆಲೆಗಳೆಲ್ಲ ಇತ್ತಾ ಇದು, ಅಥವಾ ನಿಜಕ್ಕೂ ಭಾರತ ಏನಾದರೂ ಅವರ ಸೇನಾ ನೆಲೆಯನ್ನು ಟಾರ್ಗೆಟ್ ಮಾಡಿದ್ಯಾ ಈಗ ಅಂತ? ಇದು ನನ್ನ ಇನ್ಫಾರ್ಮೇಷನ್ ಪ್ರಕಾರ ಅವರ ಒಂದು ನಮ್ಮ ಇಂಡಿಯನ್ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಅದು ಆಕ್ಟಿವ್ ಆಗಿರುತ್ತೆ. ಓಕೆ, ಕೆಲವು ಸಿಸ್ಟಮ್ಸ್ ಹೇಗಿರುತ್ತೆ ಅಂತ ಹೇಳಿದ್ರೆ ಅವರು ಈಗ ಇಷ್ಟೊಂದೆಲ್ಲ ಆದಮೇಲೆ ಅವರು ಯುದ್ಧ ವಿಮಾನ ನಮ್ಮ ಇಂಡಿಯನ್ ಒಂದು ಏನಂತ ಹೇಳಿದ್ರೆ ಇಲ್ಲಿ ನಾನೇನು ಹೇಳ್ಬೇಕಂದ್ರೆ ಒಂದು ಲೈನ್ ಆಫ್ ಕಂಟ್ರೋಲ್ ಅಂತ ಹೇಳ್ಬಿಟ್ಟು ಏನಿರುತ್ತೆ, ಓಕೆ, ಅದರ ಹಿಂದೆ ಅಪ್ ಟು ಅರೌಂಡ್ 5 ಕಿಲೋಮೀಟರ್ಸ್ ದರ್ ಇಸ್ ಸಮಥಿಂಗ್ ಕಾಲ್ಡ್ ಇಸ್ ನೋ ಫ್ಲೈ ಝೋನ್. ಅದು ನಮ್ಮ ಇಂಡಿಯನ್ ಏರ್ಕ್ರಾಫ್ಟ್ಸ್ ಆಗ್ಬೋದು, ಹೌದು, ನೋ ಫ್ಲೈಯಿಂಗ್ ಝೋನ್ ಅಂತ ಕರಿತೀವಿ, ಅದು ಅವ್ರು ಆಗ್ಬೋದು. ಇಟ್ಸ್ ಅನ್ ಆನರ್ಡ್ ಅಗ್ರಿಮೆಂಟ್. ಫ್ಲೈ ಮಾಡಲ್ಲ, ಯಾರು ಕ್ರಾಸ್ ಮಾಡಲ್ಲ, ಬಾರ್ಡರ್ ಹತ್ರ ಹೋಗೋದು ಬೇರೆ, ಬಟ್ ಅದ್ರ ಹಿಂದೆ ಇರುತ್ತೆ. ಅದನ್ನು ದಾಟಿ ಇನ್ನೂ ಮುಂದೆ ಬಂದು ಇಫ್ ದರ್ ಇಸ್ ಎ ಚಾನ್ಸ್ ಆಫ್ ದೆಮ್ ಕ್ರಾಸಿಂಗ್ ದ ಬಾರ್ಡರ್, ಯಾಕಂದ್ರೆ ವಿ ನೀಡ್ ಟು ಗೆಟ್ ಮೋರ್ ಇನ್ಫಾರ್ಮೇಶನ್ ವಿತ್ ಟೈಮ್, ಅದು ಬರುತ್ತೆ. ಬಟ್ ಅವ್ರ ಏರ್ಕ್ರಾಫ್ಟ್ನ ಟಾರ್ಗೆಟ್ ಮಾಡಿ ಅದನ್ನು ಉರುಳಿಸಿರೋದಂತೂ ಸತ್ಯ. JF-17 ಆಫ್ ಪಾಕಿಸ್ತಾನ್ ಹ್ಯಾಸ್ ಬೀನ್ ಶಾಟ್ ಡೌನ್. ಓಕೆ, ಅಂದರೆ ಅವರು ರಿಟಾಲಿಯೇಷನ್ ಅಂತ ಬಂದಾಗ ಭಾರತ ಕೂಡ ಅದಕ್ಕೆ ತಕ್ಕ ಉತ್ತರವನ್ನು ಕೊಟ್ಟಿರುತ್ತೆ. ನಮ್ಮ ಇಂಡಿಯನ್ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ, ಇಟ್ ಈಸ್ ವಿತ್ ಇಂಡಿಯನ್ ಏರ್ ಫೋರ್ಸ್, ಇಟ್ ಈಸ್ ಫುಲ್ಲಿ ಅಪ್ ಅಂಡ್ ಆಕ್ಟಿವ್. ಪ್ರಾಬಬ್ಲಿ ಬಾಲಾಕೋಟ್ ಸ್ಟ್ರೈಕ್ಸ್ ಆದಮೇಲೆ ನಾವು ಇಮಿಡಿಯೇಟ್ಲಿ ನಾವು ಏರ್ ಸ್ಟ್ರೈಕ್ ಮಾಡಿದ್ವಿ. ಆಗ
ಬಾಲಾಕೋಟ್ ಸ್ಟ್ರೈಕ್ ಆದಮೇಲೆ ನಾವು ಆ ಲೆವೆಲ್ಗೆ ಇನ್ನು ಅಷ್ಟು ಹೈ ಲೆವೆಲ್ ಪ್ರಿಪೇರ್ಡ್ನೆಸ್ ಇರಲಿಲ್ಲ ಫಾರ್ ದ ಸಿಂಪಲ್ ರೀಸನ್ ದ್ಯಾಟ್ ಲಾರ್ಜ್ ಸ್ಕೇಲ್ ಇದು ಆಪರೇಷನ್ ಏನಿರುತ್ತೆ ಅದು ಎಲಿವೇಟ್ ಆಗ್ಬಿಡುತ್ತೆ, ಲಾರ್ಜ್ ಸ್ಕೇಲ್ಗೆ ಎಸ್ಕಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ರಾಬಬ್ಲಿ ವಿ ಡಿಡ್ ನಾಟ್ ಎಕ್ಸ್ಪೆಕ್ಟ್ ದಟ್ ಅಟ್ ದಟ್ ಟೈಮ್. ಓಕೆ, ದಟ್ ಡೈಡ್ ಡೌನ್, ದಟ್ಸ್ ಎ ಡಿಫರೆಂಟ್ ಮ್ಯಾಟರ್. ಬಟ್ ಈಗ ಇಂಡಿಯನ್ ಏರ್ ಡಿಫೆನ್ಸ್ ಈಸ್ ಅಪ್, ಏನು ಬರುತ್ತೆ ಬರಲಿ, ವಿ ವಿಲ್ ಟೇಕ್ ಕೇರ್ ಆಫ್ ದಟ್. ಓಕೆ, ಈ ಟೈಮ್ ಏನಾಯಿತು ಪಹಲ್ಗಾಮ್ ಅಟ್ಯಾಕ್ ಆದಮೇಲೆ ಅದನ್ನು ಎಫೆಕ್ಟಿವ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ದಿಸ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಅ ಪ್ರಾಪರ್ ಮಿಲಿಟರಿ ಆಪರೇಷನ್. ಓಕೆ, ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಅಟ್ಯಾಕಿಂಗ್ ದಿ ಎನಿಮಿ, ಆದರೆ ಇಟ್ ಈಸ್ ಅಬೌಟ್ ಸೇಫ್ ಗಾರ್ಡಿಂಗ್ ಯುವರ್ ಸೆಲ್ಫ್ ಆಲ್ಸೋ. ಓಕೆ. ಪಾಕ್ ಉಗ್ರರ 9 ನೆಲೆಗಳನ್ನು ಭಾರತ ಧ್ವಂಸ ಮಾಡಿ ಹಾಕಿದೆ. ಬೆಳ್ಳಂಬೆಳಗ್ಗೆ ಇನ್ನೂ ಯಾರೂ ಕೂಡ ಎದ್ದಿರಲಿಕ್ಕಿಲ್ಲ, ಇನ್ನೂ ಯಾರೂ ಎದ್ದಿರಲಿಲ್ಲ. ಮುಂಜಾನೆಯ ನಿದ್ರೆಯಲ್ಲಿದ್ದರು. ಅಷ್ಟು ಹೊತ್ತಿಗಾಗಲೇ ಭಾರತದ ವೀರ ಯೋಧರ ಕಡೆಯಿಂದ ಗಡಿಯ ಒಂದು ಹೆಜ್ಜೆ ಕೂಡ ದಾಟದೆ ಪಾಕಿಸ್ತಾನದ ಭಯೋತ್ಪಾದಕ ಶಿಶುವಿಹಾರ ಅಂತ ಖ್ಯಾತಿ ಪಡ್ಕೊಂಡಿರ್ತಕ್ಕಂತಹ ನೆಲೆಗಳೆಲ್ಲವೂ ಕೂಡ ಪುಡಿ ಪುಡಿ. ಇದನ್ನೇ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡಿರೋದು ಭಾರತದ ಮೇಲೆ ದಾಳಿ ಮಾಡಬೇಕು ಅಂತ ಸಂಚು ರೂಪಿಸ್ತಾ ಇದ್ದಂತಹ ಸ್ಥಳಗಳಿವೆಲ್ಲವೂ ಕೂಡ ಅಲ್ಲಿನ ಹೆಡ್ಕ್ವಾರ್ಟರ್ಸ್, ಸಂಚು ಹೆಡ್ಕ್ವಾರ್ಟರ್ಸ್ಗಳಿವೆಲ್ಲವೂ LET ಆಗಲಿ, ಜಮಾತ್ ಆಗಲಿ, ಇವೆಲ್ಲ ಕೂಡ ಅಲ್ಲೇ ಇದ್ದಂಥವು. ಜೈಷ್ ಎ ಮೊಹಮ್ಮದ್ನ 4, ಲಷ್ಕರ್ ಎ ತೊಯ್ಬಾದ 3, ಹಿಜ್ಬುಲ್ ಮುಜಾಹಿದ್ದೀನ್ನ 2 ಅಡಗು ತಾಣಗಳು ನಾಮಾವಶೇಷ ಮಾಡಿ ಬಂದಿರೋದು ಭಾರತೀಯ ಸೇನೆ. ಆಗಲೇ ಸುನಿಲ್ ಹೇಳ್ತಾ ಇದ್ರು ನೋಡಿ, ಭಾರತ ಇದನ್ನು ಏರ್ ಸ್ಟ್ರೈಕ್ ಮಾಡಿಲ್ಲ, ಇದು ಮಿಸೈಲ್ ಸ್ಟ್ರೈಕ್ ಅಷ್ಟೇ. ಗಡಿಯಿಂದ ಈ ಕಡೆಗೆ ಕುಳಿತುಕೊಂಡು ಮಿಸೈಲ್ ಆಪರೇಟ್ ಮಾಡಿಬಿಟ್ರೆ ಪಾಕಿಸ್ತಾನದ 9 ನೆಲೆಗಳು ಇನ್ನಿಲ್ಲ. ಯಾವ ವಿಮಾನವೂ ಹೋಗಿಲ್ಲ, ಅಲ್ಲಿ ಯಾವ ಶೆಲ್ಲಿಂಗೂ ಮಾಡಿಲ್ಲ, ಯಾವ ಬಾಂಬನ್ನು ಹಾಕಿಲ್ಲ, ಕ್ಷಿಪಣಿನೂ ಹಾಕಿಲ್ಲ. ಈ ಕಡೆಯಿಂದ ಗಡಿಯಿಂದ ಆಚೆನೇ ಕೂತ್ಕೊಂಡು ಮಾಡಿರೋ ಕೆಲಸ ಇದು. ಇನ್ನು ಗಡಿ ದಾಟ್ಕೊಂಡು ಹೋಗಿದ್ರೆ ನೀನಾಗಬಹುದು, ಯೋಚನೆ ಮಾಡ್ಬೋದು. ಗಡಿ ಆಚೆಯಿಂದ ನಮ್ಮ ನೆಲದಿಂದ ಕಾಲ್ಕಿತ್ತಿಲ್ಲ ಭಾರತ, ನಮ್ಮ ನೆಲ ಬಿಟ್ಟೇ ಹೋಗಿಲ್ಲ ಆ ಕಡೆಗೆ. ಜಸ್ಟ್ ಒಂದು ಆಪ್ರೇಟ್ ಮಾಡಿ ಮಿಸೈಲ್ ಉಡಾಯಿಸಿರೋದಷ್ಟೇ. 9 ನೆಲೆಗಳು ಇದರಲ್ಲಿ ಧ್ವಂಸ ಆಗಿದೆ. ಬಹವಾಲ್ಪುರ್, ಮುರಿಟ್ಕೆ, ಬಾಗ್, ಕೋಟ್ಲಿ, ಮುಜಫರಾಬಾದ್, ಇನ್ನೊಂದು ಕಡೆ ಪಾಕಿಸ್ತಾನದ ಮೇಲೆ ಬ್ರಹ್ಮೋಸ್ ದಾಳಿ ನಡೆಸಿರೋದು ಸೇನೆ. ಬ್ರಹ್ಮೋಸ್ ದಾಳಿ ಪಾಕಿಸ್ತಾನದ ಮೇಲೆ ಅಂತ ನಾನು ಯಾವಾಗಾದರೂ ಉಚ್ಚಾರಣೆ ಮಾಡಿದರೆ ಅದನ್ನು ಪಾಕಿಸ್ತಾನದ ಉಗ್ರರ ನೆಲೆಗಳ ಮೇಲೆ ಅಂತೇಳಿ ಅರ್ಥ ಮಾಡ್ಕೊಳ್ಬೇಕು ನಾವು. ಪಾಕಿಸ್ತಾನದ ಮೇಲೆ ಅನ್ನೋದು ಬೇರೆ, ಉಗ್ರರ ನೆಲೆಗಳು ಅನ್ನೋದು ಬೇರೆ ಆಗುತ್ತೆ ಇಲ್ಲಿ. ಬ್ರಹ್ಮೋಸ್, ನಮ್ಮ ಬ್ರಹ್ಮೋಸ್ ಆಗಲಿ, ನಮ್ಮ ರಫಾಯಿಲ್ ಆಗಲಿ, ಇವ್ಯಾವೂ ಕೂಡ ಬರೀ ರಿಪಬ್ಲಿಕ್ ಡೇ ಪರೇಡಲ್ಲಿ ತೋರ್ಸೋಕ್ಕಿರೋದಲ್ಲ. ರಿಪಬ್ಲಿಕ್ ಡೇ ಪರೇಡ್ ಮಾಡ್ತೀವಲ್ಲ, ನಮ್ಮ ಹತ್ರ ಇಷ್ಟು ಬಲ ಇದೆ, ಅಷ್ಟು ಬಲ ಇದೆ ಅಂತ ಹೇಳಿ ಅದನ್ನು ತೋರಿಸ್ಲಿಕ್ಕೆ ಅಂತ ಮಾತ್ರ ಇಟ್ಕೊಂಡಿರೋದಲ್ಲ. ನಾವು ಅದನ್ನು ಸಮಯ ಬಂದಾಗ ಹೇಗೆ ಬಳಸ್ತೀವಿ ಅನ್ನೋದನ್ನು ನೋಡಿ ಸ್ಯಾಂಪಲ್ ಅಂತ ಪಾಕಿಸ್ತಾನಕ್ಕೆ ಹೇಳಿರೋದು. ಕಾಶ್ಮೀರದಲ್ಲಿ ಶಾಲಾ ಕಾಲೇಜಿಗೆ ರಜೆ ಘೋಷಣೆ ಮಾಡಲಾಗಿದೆ ಪಾಕ್ ಉಗ್ರರ ನೆಲೆಗಳ ಮೇಲೆ ದಾಳಿಯ ಹಿನ್ನೆಲೆಯಲ್ಲಿ. ಭಾರತ ದಾಳಿ ಮಾಡಿದಂಥ ಸ್ಥಳಗಳಲ್ಲಿ ಮುರಿಟ್ಕೆ ಕೂಡ ಒಂದು. ಇದು ಲಷ್ಕರ್ ಎ ತೊಯ್ಬಾ ಉಗ್ರರ ಪ್ರಧಾನ ಕಚೇರಿ, ಇದು ಹೆಡ್ ಆಫೀಸ್ ಅವರದು. ಭಯೋತ್ಪಾದಕರ